ಶುಭ ಹಾರೈಸಿ ಸರ್. ನಮ್ಮ ಶಿಡ್ಲಘಟ್ಟ ತಾಲೂಕಿನ ನಮ್ಮ ಏನು ಒಕ್ಕಲಿಗ ಸಂಘದ ವತಿಯಿಂದ ಮತ್ತೆಲ್ಲ ನಮ್ಮ ಸಮುದಾಯದ ವತಿಯಿಂದ 516ನೇ ನಮ್ಮ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ತುಂಬ ಅದ್ಧೂರಿಯಾಗಿ ತುಂಬ ವಿಜೃಂಭಣೆಯಿಂದ ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಸಮುದಾಯದ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರೂ ಕೂಡ ಕೆಂಪೇಗೌಡರ ಆದರ್ಶಗಳನ್ನ ಮೈಗೂಡಿಸ್ಕೊಂಡು ನಾವೆಲ್ಲ ಬೆಳಿಬೇಕು. ಯಾಕಂದರೆ ಕೆಂಪೇಗೌಡರು ಒಂದು ದೂರದರ್ಶಿತ್ವವನ್ನು ಇಟ್ಕೊಂಡು ಈ ಒಂದು ಸಮಾಜವನ್ನು ಒಂದು ನಮ್ಮ ಬೆಂಗಳೂರು ಇವತ್ತು ಇಡೀ ವಿಶ್ವವೇ ತಿರುಗಿ ನೋಡೋ ಹಾಗೆ ರೀತಿ ಮಾಡಿದ್ದಾರೆ ಅಂತಂದರೆ ಅವರು 500 ವರ್ಷಗಳ ಹಿಂದೆಯೇ ಒಂದು ದೂರದರ್ಶಿತ್ವವನ್ನು ಇಟ್ಕೊಂಡು ಈ ಬೆಂಗಳೂರು ಡೆವಲಪ್ ಮಾಡಿ ಇವತ್ತು ಬೆಂಗಳೂರು ಇಡೀ ವಿಶ್ವವನ್ನು ನೋಡ್ತಾ ಇದೆ. ಅಂಥ ಒಂದು ಮಹಾಶಕ್ತಿಯ ಒಂದು ಚೇತನದ ಜಯಂತಿಯನ್ನು ಅದು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅದರಲ್ಲೂ ನಮ್ಮ ಶಿಡ್ಲಘಟ್ಟ ಈ ಭಾಗದಲ್ಲಿ ಸುಮಾರು 106 ಪಲ್ಲಕ್ಕಿಗಳನ್ನು ತರೋದ್ರ ಮುಖಾಂತರ ತುಂಬ ವಿಜೃಂಭಣೆಯಾಗಿ ಮಾಡಿದ್ದಾರೆ. ಅದೇ ರೀತಿ ಏನು ವಿಜೃಂಭಣೆಯಿಂದ ಆಚರಿಸ್ತೀವಿ ಅವರ ಆದರ್ಶಗಳನ್ನು ಕೂಡ ನಾವು ಮೈಗೂಡಿಸ್ಕೊಂಡು ಅವರು ಹೇಗೆ ನೀರಾವರಿಗೆ ಅಂದರೆ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ರೈತರಿಗೂ ಅನುಕೂಲ ಆಗಬೇಕು ಮತ್ತು ಒಂದಿಷ್ಟು ಜಾಗತೀಕರಣಕ್ಕೂ ಕೂಡ ಅನುಕೂಲ ಆಗಬೇಕು. ಆ ರೀತಿಯಲ್ಲಿ ಒಂದು ವಿಷನ್ನನ್ನು ಇಟ್ಕೊಂಡು ಕೆಂಪೇಗೌಡರು ಸೇವೆಯನ್ನು ಮಾಡಿರ್ತಕ್ಕಂಥದ್ದು. ಅಂಥ ಎಲ್ಲ ಸೇವೆ ಮಾಡೋದ್ರ ಮುಖಾಂತರ ಇವತ್ತು ನಮಗೆ ನಮ್ಮ ಸಂಘದಿಂದನೂ ಕೂಡ ಒಂದು ಸಮುದಾಯ ಭವನ ಆಗ್ತಾಯಿದೆ. ಈ ಥರ ಒಂದು ಒಳ್ಳೊಳ್ಳೆ ಯೋಜನೆಗಳನ್ನ ಹಾಕ್ಕೊಂಡು ಮತ್ತು ಕೆಂಪೇಗೌಡರು ಅಥವಾ ಒಕ್ಕಲಿಗ ಸಮುದಾಯ ಅಂದರೆ ಒಟ್ಟಾರೆ ಸಮುದಾಯದ ಒಂದು ಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರು ಒಕ್ಕಲಿಗರು. ಅಂದರೆ ಬರೀ ಒಕ್ಕಲಿಗರು ಬೆಳಿಬೇಕು ಅಂತ ಯಾವತ್ತೂ ಆಸೆ ಪಟ್ಟಿಲ್ಲ. ಕೆಂಪೇಗೌಡರು ಹೌದು, ಇವರು ಹೌದು. ನಮ್ಮ ಸಮುದಾಯ ಒಕ್ಕಲಿಗ ಸಮುದಾಯ ಅಂದರೆ ಒಟ್ಟಾರೆ ಸಮಾಜದ ಒಂದು ಏಳಿಗೆಗೆ ಶ್ರಮಿಸ್ತಕ್ಕಂಥ ಒಂದು ಸಮುದಾಯ. ಅದಕ್ಕಾಗಿ ಇವ್ರನ್ನ ಅನ್ನದಾತರು ಅಂತೇಳಿ ನಾವು ಹೇಳ್ತೀವಿ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಪ್ರತಿಭಾ ಪುರಸ್ಕಾರ ಮಾಡೋದಿರ್ಬೋದು, ಇನ್ನೂ ಹಲವಾರು ಯೋಜನೆಗಳನ್ನ ಇಟ್ಕೊಂಡು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಹಾಗೆ ಈ ಒಂದು ಸಮುದಾಯ ಒಳ್ಳೆಯ ಸಾಹಿತ್ಯಗಳನ್ನ ಒಂದು ಕುವೆಂಪುರಂಥ ಒಂದು ಸಾಹಿತ್ಯವನ್ನು ಕೊಟ್ಟಿದೆ. ನಮ್ಮ ಧರ್ಮಗುರುಗಳು ಬಾಲಗಂಗಾಧರ ಮಹಾಸ್ವಾಮೀಜಿ ಅಂಥವ್ರನ್ನ ನಿರ್ಮಾಣ ಸ್ವಾಮೀಜಿ ಅಂತ ಒಂದು ಧರ್ಮ ಗುರುಗಳನ್ನ ಕೊಟ್ಟಿರ್ತಕ್ಕಂಥ ಒಂದು ಸಮುದಾಯ. ರಾಜಕೀಯವಾಗಿ ಅದು ದೇವೇಗೌಡರು ಇರ್ಬೋದು, ಇಂಥೆಲ್ಲ ಹಿರಿಯ ನಾಯಕರನ್ನು ಕೂಡ ಕೊಟ್ಟಿರ್ತಕ್ಕಂಥ ಸಮುದಾಯ. ಈ ಸಮುದಾಯಕ್ಕೆ ಒಂದು ಅದರದೇ ಆದ ಒಂದು ಶಕ್ತಿ, ಒಂದು ವ್ಯಕ್ತಿತ್ವ ಇದೆ. ಆ ಸಮುದಾಯಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ